ಯಾವ ವಿಷಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೇಕಂತ. ಕೆಲವರು ನಮಗೋಸ್ಕರ ಪ್ರಾರ್ಥನೆ ಮಾಡ್ರಿ ಸರ್ ಅಂತಾರೆ. ಯಾವ ವಿಷಯಕ್ಕೋಸ್ಕರ? ನಮ್ಮ ಮನೆಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಯಾವ ವಿಷಯಕ್ಕೋಸ್ಕರ? ಮನೇಲಿ ಒಂದೇ ವಿಷಯ ಇದೆಯಾ? ಅವ್ರಿಗೆ ಹೇಳಕ್ ಆಗದೆ ಸರ್ ನಮ್ ಬೆಳವಣಿಗೆಗೋಸ್ಕರ ಪ್ರಾರ್ಥನೆ ಮಾಡ್ರಿ ಅಂತಾರೆ. ಅವ್ರಿಗೆ ಹೇಳಕ್ ಆಗದಿಲ್ಲ ಏನಂತ. ಕೆಲವ್ರು ಇನ್ನೂ ಇದುವರೆಗೂ ಏನಪ್ಪ, ಇನ್ನೂ ಕೆಲವರು ಮನಸ್ಸು ಬಿಚ್ಚಿ ಮಾತಾಡಲ್ಲ. ಕೆಲವ್ರು ನೀವು ನಮ್ಗೆ ಅದೊಂದು ಆತಂಕಕರವಾದಂತ ವಿಷಯ. ಸರಿ, ಪ್ರಾರ್ಥನೆ ಮಾಡ್ರಿ ಅನ್ನುವಾಗ ಯಾತಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೇಕಂತ ಗೊತ್ತಿಲ್ಲ. ಕೊನೆಗೆ ಅವ್ರು ಹೇಳೋದೇನು ಗೊತ್ತಾ? ನಮ್ಮ ಬೆಳವಣಿಗೆಗೋಸ್ಕರ. ನಾನು ಅಲ್ಲಿಗೂ ಕೇಳ್ತೀನಿ, ಏನ್ ಬೆಳವಣಿಗೆ? ಸಂಬಳ ಜಾಸ್ತಿ ಆಗ್ಬೇಕಾ? ಆರೋಗ್ಯದಕ್ಕೋಸ್ಕರನಾ? ಓ ಪಾಸ್ಟರ್ಗೆ ಹಿಂಗಾದ್ರೆ ಅರ್ಥ ಆಗಲ್ಲ ಅಂತ ಹೇಳ್ಬಿಟ್ಟು ನಂತರ ಆತ್ಮಿಕ ಬೆಳವಣಿಗೆಗೋಸ್ಕರ ಪ್ರಾರ್ಥನೆ ಮಾಡ್ರಿ ಅಂತಾರೆ. ಏನಂತಾರೆ ಹೇಳ್ರಿ? ನಮ್ಮ ಆತ್ಮಿಕ ಬೆಳವಣಿಗೆಗೋಸ್ಕರ ಪ್ರಾರ್ಥನೆ ಮಾಡ್ರಿ. ನಾನು ಇದ್ರ ಬಗ್ಗೆ ತುಂಬಾ ಸಾರಿ ಆಲೋಚನೆ ಮಾಡ್ತಾ ಇದ್ದೆ. ನನಗೆ ಅದಕ್ಕೊಂದು ಆನ್ಸರ್ ಸಿಕ್ತು. ಈಗ ಆತ್ಮಿಕವಾಗಿ ಬೆಳವಣಿಗೆಗೋಸ್ಕರ ಪ್ರಾರ್ಥನೆ ಮಾಡಿದ್ರೆ ಯಾರು ಕೂಡ ಆತ್ಮಿಕವಾಗಿ ಬೆಳವಣಿಗೆ ಆಗೋದಿಲ್ಲ. ಬರೀ ಪ್ರಾರ್ಥನೆ ಮಾಡೋದ್ರಿಂದ ಯಾರು ಕೂಡ ಆತ್ಮಿಕವಾಗಿ ಬೆಳವಣಿಗೆ ಆಗೋದಿಲ್ಲ. ಎಲ್ಲರಿಗೂ ಆತ್ಮಿಕವಾಗಿ ಬೆಳಿಬೇಕನ್ನುವಂತ ಆಸಕ್ತಿ ಇರ್ತದೆ. ಇದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ನಾನು. ಈಗ ನಮ್ಮ ಎಕ್ಸಾಂಪಲ್ ಉದಯ್ ಇದ್ದಾನೆ. ಸರ್ ನನಗೆ ತುಂಬಾ ಶಕ್ತಿ ಸಾಮರ್ಥ್ಯ ಬರ್ಬೇಕು, ನಾನು ಬಹಳ ಬಲ ಆಗ್ಬೇಕು, ಅವ್ರ ತರ ನಾನು ದಷ್ಟಪುಷ್ಟವಾಗ್ಬೇಕು, ನನಗೆ ಏನಂತಾರೆ ಮಸಲ್ ಚೆನ್ನಾಗಿ ಸ್ಟ್ರಾಂಗ್ ಆಗ್ಬೇಕು, ಹಂಗಾಗ್ಬೇಕು, ಪ್ರಾರ್ಥನೆ ಮಾಡ್ರಿ ಅಂದ ತಕ್ಷಣ ಅವರು ಪ್ರಾರ್ಥನೆ ಮಾಡಿದ ತಕ್ಷಣ ಅವ್ರು ಹಂಗ ಆಗ್ತಾರ? ಹೇಳ್ಬೇಕೆಲ್ಲರು, ನೀವೇ ಗಮನಿಟ್ಟು ಕೇಳ್ಬೇಕು ಇವೆಲ್ಲ ವಿಷಯಗಳನ್ನು, ಇಂಪಾರ್ಟೆಂಟ್ ನಿಮಗೆ ಇವೆಲ್ಲ. ಆಗ್ತಾರ? ಆಗೋದಿಲ್ಲ. ಈಗ ನೀವು ಡಾಕ್ಟರ್ ಹತ್ರ ಹೋಗ್ತೀರಿ, ಸರ್ ನನಗೆ ಜ್ವರ ಬಂದಿದೆ ಅಂದ್ರೆ ಎಲ್ಲ ನೋಡ್ಬಿಟ್ಟು ಡಾಕ್ಟರ್ ಏನ್ ಹೇಳ್ತಾರೆ ಗೊತ್ತಾ? ಇಂಥದ್ದು ತಿನ್ಬೇಕು, ಇಂಥದ್ದು ತಿನ್ನಬಾರ್ದು, ಈ ಟೈಮಲ್ಲಿ ಈ ತರ ಇರಬೇಕು, ಈ ಔಷಧಗಳನ್ನು ತಗೋಬೇಕು ಅಂತ ಹೇಳ್ತಾರೆ. ನಿನ್ ಜ್ವರ ಹೋಗ್ಬೇಕಂದ್ರೆ ಅದಕ್ಕೆ ಕೆಲವು ನಿಯಮಗಳಿದಾವೆ. ನಿನ್ ಶಕ್ತಿ ಬರ್ಬೇಕು, ಮಜಲ್ ಚೆನ್ನಾಗಿರ್ಬೇಕು, ನಿನ್ ಬಾಡಿ ಚೆನ್ನಾಗಿರ್ಬೇಕಂದ್ರೆ ಏನಿದೆ? ಎಲ್ಲಿ ಹೋಗ್ತೀರಪ್ಪ ನೀವು? ಜಿಮ್ಗೆ ಹೋಗ್ಬೇಕು ಅಲ್ವಾ? ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಇಂತಿಂತ ಆಹಾರ ತಿನ್ಬೇಕು. ಹಾಗೆ ನಮ್ಮ ಆತ್ಮಿಕ ಬೆಳವಣಿಗೆಗೋಸ್ಕರ ಡಾಕ್ಟರ್ ಹತ್ರ ಹೋದ್ರೆ, ಶರೀರದ ಆರೋಗ್ಯಕ್ಕೋಸ್ಕರ ಡಾಕ್ಟರ್ ಹತ್ರ ಹೋದ್ರೆ ಡಾಕ್ಟರ್ ಸಲಹೆಗಳನ್ನು ಕೊಡ್ತಾನೆ ಹೊರತಾಗಿ ನಿಮ್ಮ ಆರೋಗ್ಯವನ್ನು ಆತನು ಸರಿಪಡಿಸೋದಿಲ್ಲ. ಎಷ್ಟು ಜನ ಒಪ್ತೀರಿ ಇದನ್ನ? ಒಬ್ಬರು ಮಾತ್ರ ಕೈಲಿ ಒಪ್ಪಿಲ್ಲ ಅಂದ್ರೆ ಕೆಳಗಿಳಿಸಿರಿ ಕೈ, ನಾನು ನಿಮಗೆ ಅರ್ಥ ಮಾಡಿಸ್ತೀನಿ. ಡಾಕ್ಟ್ರು ಸಲಹೆಗಳನ್ನು ಮಾತ್ರ ಕೊಡ್ತಾನೆ. ಈಗ ನಾನು ದೇವ್ರ ಹತ್ರ ಹೋಗಿ, ದೇವ್ರೇ ನಾನು ಆತ್ಮಿಕವಾಗಿ ಬೆಳಿಬೇಕು, ಹಂಗ್ ಮಾಡ್ಬೇಕಂದ್ರೆ ದೇವ್ರು ಬೆಳೆಸೋದಿಲ್ಲ ನಮ್ಮನ್ನ. ಏನಂತಾರೆ? ನೀನ್ ಹಿಂಗ್ ಮಾಡಿದ್ರೆ ಬೆಳಿತೀಯಾ? ನೋಡಿ ಗಮನಿಸಿರಿ, ಇಲ್ಲಿ ಆ ಕಡೆ ಈ ಕಡೆ ನೋಡ್ಬೇಡ್ರಿ ಯಾರು. ನೀನ್ ಹಿಂಗ್ ಮಾಡಿದ್ರೆ ಬೆಳಿತೀಯಾ, ನೀನ್ ಇಷ್ಟೊತ್ತು ಇದು ಮಾಡಿದ್ರೆ ಬೆಳಿತೀಯಾ, ನೀನ್ ಹಿಂಗಾದ್ರೆ ಹಿಂಗಾಗ್ತೀಯ ಅಂತ ದೇವರು ತನ್ನ ವಾಕ್ಯದಲ್ಲಿ ಅನೇಕ ವಿಷಯಗಳನ್ನು ಬರೆದಿಟ್ಟಿದ್ದಾನೆ. ಎಷ್ಟು ಜನ ಗೊತ್ತಿದ್ದು? ಗೊತ್ತಿದ್ರೆ ಕೈ ಎತ್ತರಿ. ಗೊತ್ತಿಲ್ವಾ ನಿಮ್ಗೆ? ಮತ್ತೆ ಹೇಳ್ತೀನಿ. ಇಲ್ಲ ಗೊತ್ತಿಲ್ಲ ಅಂದ್ರೆ, ಯಾಕಂದ್ರೆ ನಿಮಗ್ ಗೊತ್ತಿದ್ದು ಕೂಡ ಗೊತ್ತಿಲ್ಲದವರಾಗೆ ಇರೋದು ನನಗೆ ಇಷ್ಟ ಆಗಲ್ಲ. ಹಾಗಾದ್ರೆ ಯಾರಿಗೆ ಗೊತ್ತಿಲ್ಲ, ಯಾರು ಕೈ ಇಳಿಸಿದ್ರೆ ಅವರಿಗೆ ಮತ್ತೆ ನಾನು ಕೂಡಿಸಿಕೊಂಡು ನಿಮಗೆ ಹೇಳ್ತೇನೆ. ಯಾಕಂದ್ರೆ ನಾನು ಹೇಳ್ದೆ ಇದ್ರೆ ದೇವರ ದೃಷ್ಟಿಯಲ್ಲಿ ನಾನು ತಪ್ಪಿದಸ್ತನ ಆಗ್ತೀನಿ. ಅದಕ್ಕೆ ಹಾಗಂತ ಹೇಳ್ಬಿಟ್ಟು ಗೊತ್ತಿಲ್ಲ ಅಂದ್ರೆ ಕೂಡ ಗೊತ್ತಾಯ್ತಂತ ಕೈ ಎತ್ತಬೇಡ್ರಿ. ದೇವರ ಮುಂದೆ ನೀವು ತಪ್ಪಿದಸ್ತನ ಆಗ್ತಾರೆ. ಎಲ್ಲ ವಿಷಯಕ್ಕೂ, ನಾನು ಮಾತಾಡೋದಕ್ಕೂ ನೀವು ಕೇಳೋದಕ್ಕೂ ಎಲ್ಲದಕ್ಕೂ ದೇವರಿಗೆ ನಾನು ಲೆಕ್ಕ ಕೊಡ್ಲೇಬೇಕು. ಸ್ತೋತ್ರ ಹೇಳ್ರಿ. ಕೊಡ್ಬೇಕಾ ಬೇಡ? ಕೊಡ್ಲೇಬೇಕು. ಹಾಗಾಗಿ ನಾನು ಒಂದು ವೇಳೆ ದೈಹಿಕವಾಗಿ ಬೆಳವಣಿಗೆ ಆಗಬೇಕಾದ್ರೆ ಕೆಲವೊಂದು ವಿಷಯಗಳನ್ನು ನಾನು ಫಾಲೋ ಮಾಡಬೇಕು, ಕೆಲವೊಂದು ವಿಷಯಗಳನ್ನು ನಾನು ಅಭ್ಯಾಸ ಮಾಡ್ಕೊಂಡ್ರೆ ಮಾತ್ರ ನಾನು ದೈಹಿಕವಾಗಿ ಬೆಳಿತೀನಿ. ಎಸ್ ಆರ್ ನೋ? ಈಗ ಉದಾಹರಣೆಗೆ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ನಿಮ್ಮ ಎರಡನೇ ಮಗನ ಹೆಸರೇನಪ್ಪ? ಋತಿಕ್. ಓಕೆ, ಋತಿಕ್ ನೀವೆಷ್ಟು ಪ್ರೀತಿ ಮಾಡ್ತೀವಿ? ಋತಿಕ್ನ ಎಷ್ಟು ಪ್ರೀತಿ ಮಾಡ್ತೀರಿ? ಬಹಳ ಪ್ರೀತಿ ಮಾಡ್ತೀನಿ, ಹೇಳಕ್ಕಾಗಲ್ಲ. ನೀನ್ ಹೇಳ್ಬೇಕು. ಅವನಿಗೆ ಕೇಳಿದ ತಕ್ಷಣ ಅದು ತಂದು ಕೊಡ್ತೀನಿ, ಅವ್ನು ಹೇಳಿದ ತಕ್ಷಣ ಇಂಥದ್ದು ಮಾಡ್ತೀನಿ. 1 ವರ್ಷ ಅವ್ನ ಬರ್ತ್ಡೇ ಮಿಸ್ ಮಾಡಲ್ಲ. ಅವ್ನು ಏನ್ ಹೇಳ್ತಾನೆ ಅದು ಪ್ರೀತಿ ಮಾಡೋದಂದ್ರೆ ಏನು? ಅವ್ರಿಗೆ ಇಷ್ಟವಾದದ್ದನ್ನು ಮಾಡೋದೇ ಪ್ರೀತಿ ಮಾಡೋದಂದ್ರೆ. ಹೇಳಕ್ ಆಗಲ್ಲ ಅಂತಲ್ಲ. ಅವ್ನಿಗೆ ಬೇಕಾಗಿದ್ದು ಬರುವಾಗ, ಮನೆಗೆ ಬರುವಾಗ ಅವನಿಗೆ ಕಬಾಬ್ ಇಷ್ಟ, ಕಬಾಬ್ ತರ್ತೀವಿ. ಅವನಿಗೆ ಕೇಕ್ ಇಷ್ಟ, ಕೇಕ್. ಇದು ನಮ್ಮ ಪ್ರೀತಿಯನ್ನು ಅವ್ರ ಬಗ್ಗೆ ಏನಿದೆ ಅಂತ ವ್ಯಕ್ತಪಡಿಸುವಂತ ವಿಧಾನ. ಯಾಕಪ್ಪ ತಂದೆ ನೀನು ಅಂದ್ರೆ ಅವನ ಪ್ರೀತಿ ಮಾಡ್ತೀನಿ ನಾನಂತ. ನೀನು ಮಗನನ್ನ ಗಮನ ಇಟ್ಟು ಕೇಳ್ರಿ ಇಲ್ಲಿ. ನಿಮ್ಮ ಮಗನನ್ನ ನೀವು ಎಷ್ಟೇ ಪ್ರೀತಿ ಮಾಡಿದ್ರು ಕೂಡ ಅವನ 2ನೇ ಕ್ಲಾಸ್ ಎಕ್ಸಾಮ್ ನೀವು ಬರೆಯಕ್ ಆಗಲ್ಲ. ಎಷ್ಟು ಜನಕ್ಕೆ ಅರ್ಥ ಆಯ್ತು ಈ ಮಾತು? ಅರ್ಥ ಆಯ್ತು ನಿಮಗೆ? ಅವನ 2ನೇ ಕ್ಲಾಸ್ ಎಕ್ಸಾಮ್ ನೀವು ಬರೆಯಕ್ ಆಗಲ್ಲ. ನೀವು ಎಷ್ಟೇ ಪ್ರೀತಿ ಮಾಡಿದ್ರು ಕೂಡ
ಅವರ ಪರೀಕ್ಷೆ ನೀವು ಬರೆಯಕ್ಕಾಗೋದಿಲ್ಲ. ಕಾರಣ ಏನಂತಂದ್ರೆ ಅವನ ಬೆಳವಣಿಗೆಗೆ ಅವನೇ ಪ್ರಯತ್ನ ಮಾಡಿ ಎಕ್ಸಾಮ್ ಬರೆದು ಪಾಸ್ ಆಗ್ಬೇಕು. ಹಾಗಂತ ಇಲ್ಲಿ ಪಾಸ್ಟರ್ ನಿಂತ್ಬಿಟ್ಟು ಇವನ್ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ರೆ ಅವನು ಪಾಸ್ ಆಗಲ್ಲ. ಪಾಸ್ ಆಗ್ಲಿಕ್ಕೆ ಏನೇನಿದೆಯೋ ಆ ವಿಷಯಗಳನ್ನು ಆತನ ಅಭ್ಯಾಸ ಮಾಡಿದ್ರೆ ಮಾತ್ರ ಆತನ ಪಾಸ್ ಆಗ್ತಾನೆ. ಎಷ್ಟು ಜನಕ್ಕೆ ಇದು ಅರ್ಥ ಆಯ್ತು? ಎತ್ತಿಲ್ಲ ಕೈ, ನಾನು ನೋಡ್ಬೇಕು ನಿಮ್ ಕೈಗಳು. ಒಬ್ಬ ವ್ಯಕ್ತಿಯ ಆತ್ಮಿಕ ಬೆಳವಣಿಗೆಗೂ ಕೂಡ ಅಷ್ಟೇ. ಒಬ್ಬ ವ್ಯಕ್ತಿಯ ಆತ್ಮಿಕ ಬೆಳವಣಿಗೆಗೆ ಏನೆಲ್ಲ ದೇವರ ವಾಕ್ಯದ ನಿಯಮಗಳು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೋ ಆ ನಿಯಮಗಳನ್ನು ಅಥವಾ ದೇವರ ಸೇವಕರ ಮೂಲಕ ಏನೆಲ್ಲ ವಾಕ್ಯಗಳನ್ನು ದೇವರು ನಿಮಗೆ ತಿಳಿಯಪಡಿಸ್ತಾನೋ ಅದನ್ನ ನೀವು ದಿನಾಲೇ ಅಭ್ಯಾಸ ಮಾಡದೆ ಹೋದ್ರೆ ಖಂಡಿತವಾಗ್ಲೂ ನಿಮ್ಮ ಆತ್ಮಿಕ ಜೀವನದಲ್ಲಿ ಬೆಳವಣಿಗೆ ಆಗೋದಿಲ್ಲ. ನೀವು ಪ್ರಾರ್ಥನೆ ಮಾಡ್ಬೋದು, ದಿನಾಲಿ ವಾಕ್ಯ ಓದ್ಬೋದು, ಅಥವಾ ದಿನಾಲಿ ನೀವು ಕೈ ಎತ್ತಿ ಆರಾಧನೆ ಮಾಡ್ಬೋದು, ನೀವು ಲಕ್ಷಗಟ್ಟಲೆ ದುಡ್ಡು ಸಂಪಾದನೆ ಮಾಡ್ಬೋದು. ಆದ್ರೆ ಆತ್ಮಿಕ ಬೆಳವಣಿಗೆ ಆಗಬೇಕಾದ್ರೆ ಕೆಲವೊಂದು ಆತ್ಮಿಕ ನಿಯಮಗಳನ್ನು ಪ್ರತಿದಿನ ನಾವು ಅಭ್ಯಾಸ ಮಾಡಿಕೊಳ್ಬೇಕಾಗುತ್ತೆ. ಹಲ್ಲೆಲೂಯಾ. ನಾವು ಆತ್ಮಿಕ ಬೆಳವಣಿಗೆಗೆ ಬೇಕಾದಂತ ಅಭ್ಯಾಸಗಳನ್ನು ನಾವು ಮಾಡದೆ ಹೋದ್ರೆ ನಾವು ಆತ್ಮಿಕವಾಗಿ ಬೆಳವಣಿಗೆ ಆಗೋದಿಲ್ಲ, ಆತ್ಮಿಕವಾದಂತ ಒಂದು ಸ್ಥಿರತೆಯಲ್ಲಿ ಬರೋದಿಲ್ಲ, ಆತ್ಮಿಕವಾಗಿ ನಾವು ಏನು ಮಾಡಬೇಕು ದೇವರಿಗೋಸ್ಕರ ಎಂಬುದಾಗಿ ನಮಗೆ ಅರ್ಥ ಆಗೋದಿಲ್ಲ. ಹೇಗೆ ಒಬ್ಬ ತಂದೆ ತನ್ನ ಮಗನನ್ನು ಎಷ್ಟೇ ಪ್ರೀತಿ ಮಾಡಿದ್ರು ಕೂಡ ಅವನ ಜ್ಞಾನದ ಬೆಳವಣಿಗೆಗೆ ಅವನ ಪರೀಕ್ಷೆಗೋಸ್ಕರ ಆ ಮಗನೇ ಬರಿಬೇಕು ಹೊರತಾಗಿ ಯಾವ ತಂದೆ ಬರೆಯಕ್ಕಾಗೋದಿಲ್ಲ. ಯಾಕಂದ್ರೆ ಅವನ ಬೆಳವಣಿಗೆಗೆ ಅವನೇ ಪ್ರಯಾಸ ಪಡಬೇಕು. ಅವನ ಪ್ರಯಾಸ ಮಾಡಲಿಕ್ಕೆ ಬೇಕಾದಂತ ಮಾರ್ಗಸೂಚನೆಯನ್ನು, ಸಹಾಯವನ್ನು, ಸಹಕಾರವನ್ನು ತಂದೆ ತಾಯಿಗಳು ಮಾಡ್ತಾರೆ. ತಂದೆ ತಾಯಿಗಳು ಮಾಡುವಂತ ಆ ಸಹಾಯಕ್ಕೆ, ಆ ಸಹಕಾರಕ್ಕೆ ಆ ಮಗು ಸ್ಪಂದಿಸಿದ್ರೆ ಮಾತ್ರ ಆತನ ಬೆಳವಣಿಗೆ ಆಗ್ತಾನೆ ಹೊರತಾಗಿ ಇಲ್ಲಂದ್ರೆ ತಂದೆ ತಾಯಿಗಳು ಅವನ ಬೆಳವಣಿಗೆಗೆ ಹೊರಗಡೆಯಿಂದ ಸಪೋರ್ಟ್ ಮಾಡಬಹುದಾಗ್ಲಿ, ಒಳಗಡೆಯಿಂದ ತನ್ನಷ್ಟಕ್ಕೆ ತಾನೇ ಪ್ರಯತ್ನ ಮಾಡಬೇಕಾಗುತ್ತೆ. ಎಷ್ಟು ಜನಕ್ಕೆ ಅರ್ಥ ಆಯ್ತಿದೆ? ಅರ್ಥ ಆಯ್ತಪ್ಪ? ಹಾಗಾಗಿ ಇವತ್ತು ಮನುಷ್ಯನಿಗೆ ನಾವು ಎಷ್ಟೋ ವರ್ಷಗಳಿಂದ ಸಭೆಗೆ ಬರ್ತಾ ಇದೀವಿ, ಎಷ್ಟೋ ವರ್ಷಗಳಿಂದ ಪ್ರಾರ್ಥನೆ ಮಾಡ್ತೀವಿ, ಎಷ್ಟೋ ವರ್ಷಗಳ ಹಿಂದೆಯಿಂದ ನಾವು ದೀಕ್ಷೆ ಸ್ನಾನ ತಗೊಂಡಿದ್ವಿ, ಎಷ್ಟೋ ವರ್ಷಗಳಿಂದ ವಾಕ್ಯ ಓದ್ತಾ ಇದೀವಿ, ಎಷ್ಟೋ ವರ್ಷಗಳಿಂದ ಬರ್ತಾ ಇದೀವಿ. ಆದ್ರೆ ನಮ್ಮ ಆತ್ಮಿಕ ಬೆಳವಣಿಗೆಗೋಸ್ಕರ ಯಾವತ್ತಾದ್ರೂ ನಾವು ಆಸಕ್ತಿ ವಹಿಸಿದ್ದೇವಾ? ನಾನು ಯಾವಾಗಲೂ ಕ್ಲಾಸಲ್ಲಿ ಇತ್ತೀಚೆಗೆ ಒಂದು ತಿಂಗಳಿಂದ ಹೇಳ್ತಾ ಇದ್ದೀನಿ, ಆರ್ ಯು ಸೀರಿಯಸ್ ಅಬೌಟ್ ಯುವರ್ ಲೈಫ್? ಆರ್ ಯು ಸೀರಿಯಸ್ ಅಬೌಟ್ ಯುವರ್ ಫ್ಯಾಮಿಲಿ? ಆರ್ ಯು ಸೀರಿಯಸ್ ಅಬೌಟ್ ಯುವರ್ ಸ್ಪಿರಿಚುವಲ್ ಗ್ರೋತ್? ಆರ್ ಯು ಸೀರಿಯಸ್ ಅಬೌಟ್ ಯುವರ್ ಫೈನಾನ್ಷಿಯಲ್ ಗ್ರೋತ್? ನನ್ನ ಬೆಳವಣಿಗೆಗೆ ನಾನು ಆಸಕ್ತಿ ವಹಿಸದೇ ಇದ್ರೆ ಖಂಡಿತವಾಗ್ಲೂ ನನ್ನ ಆತ್ಮಿಕವಾದಂತ ಬೆಳವಣಿಗೆ ಖಂಡಿತವಾಗ್ಲೂ ಆಗೋದಿಲ್ಲ. ಹೊರಗಡೆಯಿಂದ ಎಷ್ಟು ಜನ ಪ್ರಾರ್ಥನೆ ಮಾಡಿದ್ರು ಕೂಡ ದೇವರು ಕೂಡ ನಿನ್ನ ಆತ್ಮಿಕ ಬೆಳವಣಿಗೆಗೆ ತಥಾಸ್ತು ನೀನು ಬೆಳೆದು ಬಿಟ್ಟಿದೀಯ ಅಂತ ಹೇಳಲ್ಲ, ಆದ್ರೆ ನೀನು ಬೆಳಿಬೇಕಾದಂತ ಮಾರ್ಗಸೂಚಿಯನ್ನು ದೇವರಲ್ಲಿ ಬರೆದಿಟ್ಟಿದ್ದಾರೆ. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿಗೆ ಆರಾಮಿಲ್ಲ ಅಂದ್ರೆ ಯೇಸು ನಾಮದಲ್ಲಿ ವಾಸಿ ಆಗು ಅಂದ್ರೆ ವಾಸಿ ಆಗ್ತಾನೆ, ಅದು ನಿಯಮ. ಒಬ್ಬ ವ್ಯಕ್ತಿ ಆತ್ಮಿಕವಾಗಿ ಬೆಳಿಬೇಕಂದ್ರೆ ಯೇಸು ನಾಮದಲ್ಲಿ ನೀನು ಬೆಳೆದಿದ್ಯಾ ಅಂದ್ರೆ ಬೆಳೆಯೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅದೇ ಬೇರೆ ನಿಯಮ ಇಟ್ಟಿದ್ದಾನೆ, ಇದೇ ಬೇರೆ ನಿಯಮ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ವಾಕ್ಯದಲ್ಲಿ ನಾವೆಷ್ಟು ಬೆಳಿತೀವೋ, ದೈವಿಕವಾಗಿ ನಾವೆಷ್ಟು ಬೆಳಿತೀವೋ ಅದಕ್ಕೆ ನಮ್ಮ ಆಸಕ್ತಿಯನ್ನು ಸೂಚಿಸಬೇಕಾಗುತ್ತೆ. ನಮಗೆ ಆಸಕ್ತಿ ಇಲ್ಲದೆ ಇದ್ರೆ ನಾವು ಆತ್ಮಿಕವಾಗಿ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಪಕ್ಕದವ್ರಿಗೆ ಹೇಳ್ರಿ, ದೇವರ ವಾಕ್ಯವನ್ನು ನೀನು ಗಮನಿಸದೇ ಇದ್ರೆ ಆತ್ಮಿಕವಾಗಿ ನೀನು ಬೆಳಿಲಿಕ್ಕೆ ಸಾಧ್ಯನೇ ಇಲ್ಲ. ನಾವೆಷ್ಟು ವರ್ಷ ನಂಬಿದೀವಿ ದೇವರನ್ನ ಅಂತ ಮುಖ್ಯ ಅಲ್ಲ, ಎಷ್ಟು ವರ್ಷದಿಂದ ಸಭೆಗೆ ಬರ್ತೀವಿ ಅಂತ ಮುಖ್ಯ ಅಲ್ಲ, ಎಷ್ಟು ವರ್ಷದಿಂದ ನಾನು ಉಪವಾಸಗಳು ಮಾಡ್ತಾ ಇದ್ದೀನಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ವರ್ಷದಿಂದ ನಾನು ಸುವಾರ್ತೆ ಅಥವಾ ಪ್ರಸಂಗ ಮಾಡ್ತಾ ಇದ್ದೀನಿ, ಎಷ್ಟು ವರ್ಷಗಳಿಂದ ನಾನು ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡ್ತೀನಿ ಅನ್ನೋದು ಮುಖ್ಯ ಅಲ್ಲ. ಮುಖ್ಯ ಏನು ಗೊತ್ತಾ? ನಾನು ಆತ್ಮಿಕ ಬೆಳವಣಿಗೆ ವಿಷಯದಲ್ಲಿ ಎಷ್ಟು ಆಸಕ್ತಿ ವಹಿಸುತ್ತಿದ್ದೇನೆ ಅನ್ನುವುದು ಬಹಳ ಮುಖ್ಯ. ನನ್ನ ಆತ್ಮಿಕವಾದಂತ ಬೆಳವಣಿಗೆಗೆ ನಾನು ಎಷ್ಟು ಆಸಕ್ತಿಯಿಂದ ಬರ್ತಾ ಇದ್ದೀನಿ ಅನ್ನೋದು ಮುಖ್ಯ. ಸಭೆಗೆ ಬರುವಾಗ ದೇವರ ಆತ್ಮನು ನನ್ನ ಆತ್ಮಿಕ ಬೆಳವಣಿಗೆಗೆ ಇವತ್ತು ಎಂತ ಆಹಾರವನ್ನು ಕೊಡ್ತಾನೆ, ಎಂತ ವಾಕ್ಯಗಳನ್ನು ಕೊಡ್ತಾನೆ ಅಂತ ಹೇಳ್ಬಿಟ್ಟು ಆಸಕ್ತಿಯಿಂದ ಬರುವುದು ಬಹಳ ಮುಖ್ಯ. ಈಗ ನೀವು ಯೋಚನೆ ಮಾಡ್ರಿ, ದೇವರ ಅದ್ಭುತವಾದಂತ ವಾಕ್ಯಗಳು ಪ್ರಸಂಗ ಮಾಡುವಾಗ ಕೆಲವರು ನಿದ್ದೆ ಮಾಡ್ತಾರೆ, ಸಮಸ್ಯೆಗಳು ಬರುವಾಗ ದೇವರೆಲ್ಲಿದ್ದಾನೆ ಬಿಡ್ರಿ, ದೇವ್ರು ಏನ್ ಮಾಡ್ತಾನೆ ಬಿಡ್ರಿ. ಯಾಕಂದ್ರೆ
ಆತ್ಮಿಕವಾದಂತ ಬೆಳವಣಿಗೆ ಅವರಲ್ಲಿ ಇಲ್ಲ. ಖಂಡಿತವಾಗಿ ಹೇಳ್ಬೋದು, ಅವರು ಆತ್ಮಿಕವಾಗಿ ಬೆಳೆದಿಲ್ಲ. ದೇವರ ವಾಕ್ಯದ ಮೇಲೆ, ದೇವರ ಬಗ್ಗೆ ಅವರು ಗುಣಗುಡ್ತಿದಾರಂದ್ರೆ ಅವರು ದೇವರನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದು ಮಾತು ಹೇಳ್ತೀನಿ, ಬಸವರಾಜನ್ ಕೇಳ್ತೀನಿ, ನಿಮ್ಮ ಹೆಂಡತಿ ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಹೇಳಕ್ಕಾಗಲ್ಲ. ಮತ್ತೆ ನನಗೆ ಬೇಕಾಗಿದ್ದು ಕೊಡ್ತಾರೆ, ನನಗೆ ಬೇಕಾಗಿದ್ದು ಮಾಡ್ತಾರೆ. ಎಷ್ಟು ಜನಕ್ಕೆ ಅರ್ಥ ಆಯ್ತು ಈ ಮಾತು? ಅರ್ಥ ಆಯ್ತಾ? ನಿಮ್ಮ ಹೆಂಡತಿ ಎಷ್ಟು ಪ್ರೀತಿ ಮಾಡದೇ ಇದ್ರು ಕೂಡ, ಎಷ್ಟು ಪ್ರೀತಿ ಮಾಡಿದ್ರು ಕೂಡ ನಿಮ್ ತಲೆಗೆ ಎಷ್ಟು ಕೂದಲಿದಾವೆ ಎಣಿಸಿದಾರ? ಗೊತ್ತಾಯ್ತಾ ಅವ್ರಿಗೆ? ನಿನ್ನ ಹೆಂಡತಿ ಪ್ರೀತಿ ಮಾಡದೇ ಇರೋಷ್ಟು ದೇವ್ರು ನಿನ್ ತಲೆ ಕೂದಲು ಎಷ್ಟಿದಾವ ಅಂತ ಎಣಿಸಿದಾರೆ. ನಮ್ಮ ಹೆಂಡತಿ ನಮ್ಮನ್ನ ಎಷ್ಟೋ ಪ್ರೀತಿ ಮಾಡಿರ್ಬೋದು, ಈ ಚಿಕ್ಕ ವಿಷಯ ನನ್ನ ಹತ್ರ ಎಷ್ಟು ಕೂದಲಿದಾವಂತ ಅವ್ರಿಗೆ ಗೊತ್ತಿರೋದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ದೇವರು ಪ್ರೀತಿ ಮಾಡ್ತಾನೆ. ಎಷ್ಟು ಜನ ಬೆಳಿಗ್ಗೆ ತಲೆ ಸ್ನಾನ ಮಾಡಿ ಬಂದಿರಿ? ಮಾಡಿ ಬಂದಿರಾ? ನಿಮ್ಮ ಎಷ್ಟು ಕೂದಲು ಉದುರೋಗಿದೆ ಗೊತ್ತಾ? ಪರಲೋಕ ದೇವರು ದೂತರಿಗೆ ಹೇಳಿ ಎಣಿಸಿ ಅಲ್ಲಿ ಬರೆದಿಟ್ಟಿದ್ದಾನೆ ಇವತ್ತೆಷ್ಟು ಕೂದಲು ಉದುರೋಗಿದಾವಂತ. ಅಷ್ಟು ದೇವರು ನಿಮ್ಮನ್ನು ಪ್ರೀತಿ ಮಾಡ್ತಾನೆ, ಅಷ್ಟು ದೇವರು ನಿಮ್ಮನ್ನು ಅರ್ಥ ಮಾಡಿಕೊಂಡಿದ್ದಾನೆ, ಅಷ್ಟು ದೇವರು ನಿಮ್ಮ ಮೇಲೆ ಅಷ್ಟು ಪ್ರೀತಿ ಇಟ್ಟಿದ್ದಾನೆ. ನಿನ್ನ ಆತ್ಮಿಕ ಬೆಳವಣಿಗೆ ಕೂಡ ಆತನಷ್ಟು ಕಾಳಜಿ ವಹಿಸ್ತಾನೆ. ನೀನು ಆತನಿಗೆ ಸಹಕರಿಸ್ಬೇಕಷ್ಟೇ. ನೀನು ಆತನಿಗೆ ಏನ್ ಮಾಡ್ಬೇಕು? ಸಹಕರಿಸ್. ನಾನು ಯಾವ್ದಾದ್ರು ಒಂದು 4-5 ದಿನ ಹೊರಗಡೆ ಹೋದ್ರೆ ಮನೆಗೆ ಬರುವಾಗ ಪಾಸ್ಟ್ರಮ್ಮ ಎಲ್ಲ ರೆಡಿಯಾಗಿ ಬಂದು ಬಾಗಿಲು ತೆಗೆದು ಹಿಂಗೆ ನಿಂತ್ಕೊಂಡು ಕೇಳ್ತಾರೆ, ನನ್ನಲ್ಲಿ ಏನ್ ಚೇಂಜ್ ಆಗಿದೆ ತೋರಿಸ್ರಿ, ಹೇಳ್ರಿ ಅಂತಾರೆ ಅವ್ರು. ಫಸ್ಟ್ ನಾನು ಒಳಗೆ ಬಂದ ತಕ್ಷಣ ನನ್ನ ಲಗೇಜ್ ಗೀಗೇಜ್ ಎಲ್ಲ ತಗೊಂಡು ಆ ಬಾಗಿಲು ತೆಗೆದು ಹಿಂಗೆ ಸೈಡಿಗೆ ನಿಂತ್ಕೊಂಡು ಬಂದು ಹಿಂಗೆ ನಿಂತ್ಕೊಂಡು ಹೇಳ್ತಾರೆ, ನನ್ನಲ್ಲಿ ಏನ್ ಚೇಂಜ್ ಆಗಿದೆ ಹೇಳ್ರಿ ಅಂತ. ಈಗ ನಾನು ಬೇಗ ಹೇಳಿಲ್ಲ ಅಂದ್ರೆ ಹೇಗೆ? ಏನಾದ್ರೂ ಹೇಳ್ಬಿಡ್ಬೇಕು, ಹಂಗೆ ಹೇಳಕ್ಕಾಗಲ್ಲ. ಹಂಗೆ ಹೇಳಿದ್ರೆ ಅವ್ರು ಒಪ್ಪಲ್ಲ. ಒಂದು 5 ನಿಮಿಷ ನಿಧಾನಿಸಿ ಹೇಳ್ತೀನಿ. ನಾನು ಏನ್ ಹೇಳ್ತಾನ ನಿಮ್ಗೆ ಹೇಳಲ್ಲ ಈಗ, ಆದ್ರೆ ಹೇಳ್ತೀನಿ. ಒಂದು ದಿವಸ, ಯಾವತ್ತೋ ಒಂದ್ ದಿವಸ ನಾವು ಹೀಗಾದ್ರೆ ನಿನ್ನ ದೇವರು ತೂಕಡಿಸಿ ನಿದ್ದಷ್ಟೇ ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ದಿನ ನಿನ್ನನ್ನು ಅಬ್ಸರ್ವ್ ಮಾಡ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಆತನಿಗೆ ಸುಮ್ಮನೆ ಆಡೋದಲ್ಲ, ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿ ಹೇಗೆ ಹೇಳಪ್ಪ. ಹಾಡಾಡೋದಲ್ಲ, ಸುಮ್ಮನೆ ಅನುಭವದಿಂದ ಆಡ್ರಿ. ಸುಭಾಷ್ ಅವ್ರೆ, ಏನೋ ಆಡ್ಬೇಕಂತ ಆಡ್ಬೇಡ್ರಿ, ಏನೋ ಮಾತಾಡ್ಬೇಕಂತ ಮಾತಾಡ್ಬೇಡ್ರಿ, ಏನೋ ಮಾಡ್ಬೇಕಂತ ಮಾಡ್ಬೇಡ್ರಿ. ಎಷ್ಟೋ ಸರ್ ನಮ್ಮ ಜೀವನದಲ್ಲಿ ನಮ್ಮ ಹಾಡಿಗೂ ನಮ್ಮ ಅನುಭವಕ್ಕೂ ಬಹಳ ಏನಾಗಿರ್ತದೆ, ಏನ್ ಹಿಂಗಂದ್ರೆ ಬಹಳ ದೂರ ಇರ್ತದೆ. ನಮ್ಮ ಹಾಡಿಗೂ ಅನುಭವಕ್ಕೂ ಬಹಳ ವ್ಯತ್ಯಾಸ ಇರ್ತದೆ. ಸುಮ್ಮನೆ ದೇವ್ರು ಒಳ್ಳೆಯರ, ಎಷ್ಟು ಜನ ಹೇಳ್ತಾರೆ ದೇವ್ರು ಒಳ್ಳೆಯರ ಅಂತ? ಏನೋ ಪ್ರಶ್ನೆ ಕೇಳ್ತಾರಂತ ಎತ್ತಲ್ಲಿಗೆ. ಅದೇ ದೇವ್ರು ಒಳ್ಳೆಯರ ಅನ್ನೋದನ್ನ ಅನುಭವದಿಂದ ಹೇಳ್ರಿ. ಸುಮ್ಮನೆ ಯಾರೋ ಕೈ ಎತ್ತಾರಂತ ಕೈ ಎತ್ತಬೇಡ್ರಿ, ಅದು ದೇವರಿಗೆ ಇಷ್ಟ ಇಲ್ಲ. ಯಾರು ಹೇಳ್ತಾರೆ ಗೊತ್ತಾ? ಯಾರು ಆತ್ಮಿಕ ಬೆಳವಣಿಗೆಗೆ ಆಸಕ್ತಿಯಿಂದ ಆತ್ಮಿಕವಾಗಿ ಬೆಳಿಬೇಕಂದ್ಕೊಂತಾರೆ ಅವರು ಮಾತ್ರ ಕರೆಕ್ಟಾಗಿ ಹೇಳ್ತಾರೆ, ನನ್ನ ದೇವ್ರು ಎಷ್ಟು ಒಳ್ಳೆಯವನೇ.